ರಕ್ಷಿತಾ ಶೆಟ್ಟಿ ಎಲ್ಲರಿಗೆ ಇಷ್ಟ ಆಗೋದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ. ಏನು ಹೇಳಬೇಕೋ ಅದನ್ನು ಸ್ಟ್ರೈಟ್ ಆಗಿ ಹೇಳ್ತಾರೆ. ಹಾಗೆಯೇ ಯಾವುದನ್ನು ಕೂಡ ಮುಚ್ಚು ಮರೆ ಇಲ್ಲದೆ ಓಪನ್ ಆಗಿ ಹೇಳ್ತಾರೆ. ಹಾಗಾಗಿ ಅವರು ಅಂದರೆ ಎಲ್ರಿಗೂ ಕೂಡ ಇಷ್ಟ. ಅದರಲ್ಲೂ ಕೂಡ ಅವರಲ್ಲಿರುವಂಥ ಮುಗ್ಧತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಆಕೆಯಲ್ಲೊಂದು ಒಳ್ಳೆಯ ಮನಸ್ಸಿದೆ. ಯಾರನ್ನಾದರೂ ಕ್ಷಮಿಸುವ ಗುಣ ಆಕೆಯಲ್ಲಿ ತುಂಬ ಚೆನ್ನಾಗಿದೆ. ಹಾಗಾಗಿ ಆಕೆ ಬಹುತೇಕರಿಗೆ ಇಷ್ಟ ಆಗ್ತಾರೆ ಅನ್ನೋ ಅಭಿಪ್ರಾಯ ಇದೆ. ಒಂದು ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಸ್ಪಂದನಾ ಸೋಮಣ್ಣ ಅವರು ಹಾಗೆಯೇ ಕಾವ್ಯ ಶೈವ ಅವರು ರಕ್ಷಿತಾ ಅವರನ್ನು ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಕೂಡ ಸ್ಪಂದನಾ ಕಾವ್ಯ ಪದೇ ಪದೇ ನಾಮಿನೇಷನ್ ಇರ್ಬೋದು ಅಥವಾ ಕಳಪೆ ಕೊಡುವಂಥ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನೇ ತೆಗೆದುಕೊಳ್ತಾರೆ. ರಕ್ಷಿತಾ ಜೊತೆ ಎದುರಿಗೆ ಚೆನ್ನಾಗಿ ಮಾತನಾಡುವಂತಹ ಸ್ಪಂದನಾ ಸೋಮಣ್ಣ ಆ ಕಡೆ ಹೋಗಿ ಕಳಪೆ ಕೊಡುವಾಗ ರಕ್ಷಿತಾ ಅವರಿಗೆ ಕೊಡ್ತಾರೆ. ಹಾಗೆಯೇ ನಾಮಿನೇಷನ್ ಅಂತ ಬಂದಾಗ ಅವರ ಹೆಸರನ್ನೇ ತೆಗೆದುಕೊಳ್ತಾರೆ. ಇನ್ನು ಮೊನ್ನೆ ಕಾವ್ಯ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ರಕ್ಷಿತಾ ಅವರಿಗೆ ಯಾವ ಸಿಚುವೇಶನಲ್ಲಿ ಏನು ಕಂಟೆಂಟ್ ತಗೋಬೇಕು ಅನ್ನೋದು ಗೊತ್ತಿದೆ. ತನ್ನ ಜೊತೆ ಯಾರಾದರೂ ಜಗಳ ಮಾಡಿದ್ರೆ ಅದನ್ನೇ ತನ್ನ ಲಾಭಕ್ಕೆ ಆಕೆ ಉಪಯೋಗಿಸ್ಕೊಳ್ತಾರೆ. ಅವರನ್ನೇ ವಿಲನ್ ಅನ್ನೋ ರೀತಿಯಲ್ಲಿ ಹೇಗೆ ಪೋರ್ಟ್ರೇ ಮಾಡೋದು ಅನ್ನೋದು ರಕ್ಷಿತಾಗೆ ಗೊತ್ತಿದೆ ಅಂತ ಕಾವ್ಯ ಶೈವ ಬಳಿ ಹೇಳ್ತಾರೆ. ಹೇಗೆ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ರಕ್ಷಿತಾ ಅವರ ಬಗ್ಗೆ ಹಿಂದಿನಿಂದ ಪಿತೂರಿ ಮಾಡ್ಕೊಂಡು ಬಂದಿದ್ದೇ ಹೆಚ್ಚು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಕಿಚನ್ ಏರಿಯಾದಲ್ಲಿ ಸ್ಪಂದನ ಜೊತೆ ಮಾತನಾಡ್ತಾ ರಕ್ಷಿತಾ ಅವರು ಎಷ್ಟು ಪ್ರೀತಿಯಿಂದ ಅವರನ್ನು ತಮ್ಮ ಊರಿಗೆ ಕರೀತಾರೆ ಅಂದರೆ ಆಕೆಯ ಮನಸ್ಸು ಎಷ್ಟು ಪರಿಶುದ್ಧ ಅನ್ನೋದು ಅಲ್ಲೇ ಗೊತ್ತಾಗತ್ತೆ. ಸ್ಪಂದನ ಅವರು ಅಡುಗೆ ಮಾಡ್ತಾ ಇರ್ತಾರೆ, ಅಲ್ಲಿ ರಕ್ಷಿತಾ ಇರ್ತಾರೆ. ಆಗ ರಕ್ಷಿತಾ ಅವ್ರು ಹೇಳ್ತಾರೆ, ನೀವು ನಮ್ಮ ಉಡುಪಿಗೆ ಬರಬೇಕು, ಅಲ್ಲಿ ಬೀಚ್ನಲ್ಲಿ ನಾವಿಬ್ಬರು ಕೂಡ ನೈಟ್ ಟೈಮ್ ಸ್ಪೆಂಡ್ ಮಾಡೋಣ. ನಿಮಗೆ ಬರೋದಕ್ಕೆ ಯಾರೂ ಫ್ರೆಂಡ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಒಬ್ಬರೇ ಬನ್ನಿ, ನಾನು ನಿಮಗೆ ಕಂಪನಿ ಕೊಡ್ತೀನಿ ಅಂತ. ಅಥವಾ ನಿಮಗೆ ಹೊರಗಡೆಯಿಂದ ಯಾರಾದರೂ ಫ್ರೆಂಡ್ಸನ್ನು ಕರ್ಕೊಂಡು ಬರಬೇಕು ಅನ್ಸಿದ್ರೆ ಕರ್ಕೊಂಡು ಬನ್ನಿ, ಇಲ್ಲಿನವ್ರು ಯಾರಾದರೂ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಾನಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತೊಂದು ವಾಕ್ಯ ಅವ್ರು ಹೇಳ್ತಾರೆ, ಸ್ಪಂದನ ನಾನೆಲ್ಲಾದರೂ ಓವರ್ ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾತಾಡ್ತೀನಿ, ಓವರ್ ಎಕ್ಸೈಟ್ ಆಗಿ ಬಿಹೇವ್ ಮಾಡ್ತೀನಿ ಅಂತ ನೀವು ಭಯ ಪಡಬೇಡಿ. ನೀವು ಬಂದಾಗ ನಾನು ಕೂಲಾಗಿರ್ತೀನಿ, ಆ ರೀತಿ ಏನೂ ಮಾಡೋದಿಲ್ಲ, ನಿಮಗೆ ಒಳ್ಳೆ ಕಂಪ್ನಿ ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಸ್ಪಂದನ ಆ ರೀತಿ ಏನೂ ಇಲ್ಲ, ನಾನು ನಿನ್ನ ಜೊತೆ ಬರ್ತೀನಿ, ನಿಮ್ಮೂರಿಗೆ ನಂಗೆ ಬರಬೇಕು, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರಕ್ಷಿತಾ ಅವ್ರ ಜೊತೆ ಹೇಳ್ತಾರೆ. ಆವಾಗ ರಕ್ಷಿತಾ ಹೇಳ್ತಾರೆ, ಬನ್ನಿ ನಾನೆಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ರಕ್ಷಿತಾ ಶೆಟ್ಟಿಯವರ ಮನಸ್ಸು ಎಷ್ಟು ಪರಿಶುದ್ಧ ಅನ್ನೋದು ಗೊತ್ತಾಗತ್ತೆ. ಆ ಕಡೆ ನನಗೆ ಸ್ಪಂದನ ಕಳಪೆ ಕೊಡ್ತಾಳೆ, ಈ ಕಡೆ ಆಕೆಯೇ ಅಷ್ಟೇ ಪ್ರೀತಿಯಿಂದ ರಕ್ಷಿತಾ ಶೆಟ್ಟಿ ಕರೀತಾರೆ ಊರಿಗೆ ಅಂತ. ಇನ್ನು ನಿನ್ನೆ ಆ ಪಂಚು ಕೊಡುವಂಥ ಟಾಸ್ಕ್ನ ಸಂದರ್ಭದಲ್ಲೂ ಕೂಡ ಸ್ಪಂದನ ಅವರು ಪಂಚು ಕೊಡೋದು ರಕ್ಷಿತಾ ಅವರಿಗೆ. ರಕ್ಷಿತಾ ಹೇಗೆ ಇಲ್ಲಿ ಕಂಟೆಂಟ್ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿದೆ, ಅವಳಿಗೆ ಸಿಚುವೇಶನನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿದೆ. ಈ ರೀತಿಯಾಗಿ ಪಂಚನ್ನು ಕೊಡ್ತಾರೆ. ಅದಾದ ಬಳಿಕ ಎಲಿಮಿನೇಟ್ ಆಗಿ ಹೋಗುವಂಥ ಸಂದರ್ಭದಲ್ಲಿ ಸ್ಪಂದನ ಅವರ ಜೊತೆ ರಕ್ಷಿತಾ ಹೇಳ್ತಾರೆ, ಇಷ್ಟು ದಿನ ಏನಾಗಿದೆಯೋ ಅದು ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ, ನಾನು ಕೂಡ ನೆಕ್ಸ್ಟ್ ವೀಕ್ ಬರ್ತೀನಿ, ಮಾತಾಡೋಣ, ನಾವು ಸಿಗೋಣ ಅಂತ. ಆವಾಗ ಸ್ಪಂದನ ಕೂಡ ಹೇಳ್ತಾರೆ, ನೆಕ್ಸ್ಟ್ ವೀಕಲ್ಲ, ನೀನು 2 ವೀಕ್ ಆದಮೇಲೆ ಬರ್ತೀಯ, ಸಿಗೋಣ, ಬಾಯ್ ಅಂತ. ಪ್ರೀತಿಯಿಂದಲೇ ರಕ್ಷಿತಾ ಸ್ಪಂದನ ಅವರನ್ನು ಬೀಳ್ಕೊಡ್ತಾರೆ. ಸ್ಪಂದನ ಕೂಡ ರಕ್ಷಿತಾ ಬಗ್ಗೆ ಒಳ್ಳೆಯ ಮಾತನ್ನು ಹೇಳಿ ಹೊರಟು ಹೋಗ್ತಾರೆ. ಸ್ಪಂದನ ಇದ್ದಷ್ಟು ದಿನ ತನಗೆ ಕೊಟ್ಟಿದ್ದು ಬರೀ ನೋವು, ಟಾರ್ಗೆಟ್ ಇದೆಲ್ಲವೂ ಆದರೂ ಕೂಡ ರಕ್ಷಿತಾ ಸ್ಪಂದನ ವಿಚಾರದಲ್ಲಿ ನಡ್ಕೊಂಡಂಥ ರೀತಿ ನಿಜಕ್ಕೂ ಆಕೆಯ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ. ಒಬ್ಬ ವ್ಯಕ್ತಿ ತನಗೆ ಎಷ್ಟೇ ಅವಮಾನ ಮಾಡಿದ್ರೂ ಕೂಡ ಆತನನ್ನು ಒಳ್ಳೆತನದಿಂದ ನಡೆಸ್ಕೊಳ್ಳೋದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಏನು ಅನ್ನೋದನ್ನು ತೋರಿಸುತ್ತೆ. ಅದನ್ನು ರಕ್ಷಿತಾ ತೋರಿಸಿದ್ದಾರೆ. ಬಹುತೇಕರು ರಕ್ಷಿತಾ ಅವರನ್ನು ಇಷ್ಟಪಡೋದಕ್ಕೆ ಅದೇ ಕಾರಣ. ಆಕೆಯಲ್ಲಿರುವಂತಹ ಒಳ್ಳೆಯ ಗುಣವೇ ಬಹುತೇಕರಿಗೆ ಇಷ್ಟ ಆಗ್ತಾ ಇದೆ. ಇದೇ ರೀತಿ ಜೀವನದುದ್ದಕ್ಕೂ ಅವರು ಈ ರೀತಿಯ ಗುಣಗಳನ್ನೇ ಅಳವಡಿಸ್ಕೊಳ್ಳಿ ಅಂತ ಸಾಕಷ್ಟು ಜನ ಹರಸ್ತಾ ಇದ್ದಾರೆ. ಹಾಗೆಯೇ ಈ ಒಳ್ಳೆಯತನ ಅವರನ್ನು ಫಿನಾಲೆ ತನಕ ಕೂಡ ಕರ್ಕೊಂಡು ಹೋಗುತ್ತೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಕಾದು ನೋಡೋಣ, ಕೆಲವೇ ಕೆಲವು ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ.